I'm so sorry. It's okay. No worries, no problem. It's okay, no problem. ವೃಂದಾ ವೃಂದಾ ಬಿಡೋ ಅವಳನ್ನ ಪ್ಲೀಸ್. ವೃಂದಾ ಪ್ಲೀಸ್ ವೃಂದಾ. ವೃಂದಾ ಏನು ಮಾಡ್ತಿದ್ದೀರಾ ನೀವು? ಅಮ್ಮ ವೃಂದಾ ವೃಂದಾ ಪ್ಲೀಸ್ ಬಿಟ್ಬಿಡು ವೃಂದಾ. ಸಾರಿ ವೃಂದಾ ಬಿಡಿ ವೃಂದಾ. ವೃಂದಾ ಅವ್ರಿಗೆ ನೋವಾಗ್ತಿದೆ ಬಿಡಿ. ಮೈ ಗಾಡ್, ಏನಿವರು ಇಷ್ಟು ಚಿಕ್ಕ ವಿಷಯಕ್ಕೆ ಹೀಗೆ ರಿಯಾಕ್ಟ್ ಮಾಡ್ತಿದ್ದಾರಲ್ಲ. ಹೌ ಕ್ಯಾನ್ ಐ ಹ್ಯಾಂಡಲ್ ಹರ್? ವೃಂದಾ ಬಿಡಿ, ವೃಂದಾ ಬಿಡಿ. ಅಲ್ವೇ ಕೋಮಲ್, ವೃಂದಾ ಪೊಸೆಸಿವ್ನೆಸ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ಕಾಲೇಜಲ್ಲಿರುವಾಗ ಅವ್ರ ಅಣ್ಣನ ನಿಖಿತಾ ಅಣ್ಣ ಅಂತ ಹಗ್ ಮಾಡಿದ್ದಕ್ಕೆ ಅವಳ ಕಪಾಳಕ್ಕೆ ಬಾರಿಸಿ ಇಶ್ಯೂ ಮಾಡಿದ್ಲು. ಇನ್ನು ನೀನು ಹೋಗಿ ಹೋಗಿ ಅವಳ ಬಾಯ್ ಫ್ರೆಂಡ್ನೇ ಟಚ್ ಮಾಡಿದ್ಯಲ್ಲೇ. ಅಲ್ಲ ಶೀತಲ್, ನನ್ನ ಮಿಸ್ಟೇಕಿಂದ ತಾನೇ ಅವ್ರ ಮೇಲೆ ಜ್ಯೂಸ್ ಚೆಲ್ಲಿದ್ದು. ಅದನ್ನ ನಾನೇ ತಾನೇ ಕ್ಲೀನ್ ಮಾಡಬೇಕು. ಅದನ್ನ ಯಾರಾದರೂ ಟಚ್ ಮಾಡೋದು ಅಂತಾರ? ವೆರಿ ಸಾರಿ ಎವ್ರಿಬಡಿ. ಕೋಮಲ್, ವೃಂದಾ ಅವರು ನಿಮ್ಮ ಫ್ರೆಂಡ್. ಇದನ್ನೆಲ್ಲ ಪ್ಲೀಸ್ ನೀವು ಮನಸ್ಸಲ್ಲಿ ಇಟ್ಕೋಬೇಡಿ. ಪ್ಲೀಸ್ ಫಾರ್ಗಿವ್ ಹರ್. ಎಸ್, ನಾನು ಪೊಸೆಸಿವ್. ಏನಿವಾಗ ನಮ್ಮ ಪರ್ಸ್ನಲ್ ಥಿಂಗ್ಸ್, ನನ್ನ ಪರ್ಸನ್ ಬಗ್ಗೆ ನಾನು ಪೊಸೆಸಿವ್. ಅದನ್ನು ಯಾರೂ ಟಚ್ ಮಾಡಬಾರ್ದು, ನನಗೆ ಇಷ್ಟನೂ ಆಗಲ್ಲ. ನನ್ನ ಬಗ್ಗೆ ನಿಮಗೆಲ್ಲ ಗೊತ್ತು ತಾನೆ? ಹಾಂ, ಗೊತ್ತು ತಾನೆ? ಮತ್ತ್ಯಾಕೆ ಹೀಗೆ ಮಾಡಿದ್ರಿ? ಅಗಸ್ತ್ಯ ನನ್ನವರು, ನನಗೆ ಮಾತ್ರ ಸೇರಿದವರು. ಅವ್ರನ್ಯಾರು ಟಚ್ ಮಾಡೋ ಹಾಗಿಲ್ಲ. ಗೊತ್ತಿದ್ದು ನಿನಗೆಷ್ಟು ಧೈರ್ಯ? ಅವನ ಏನಕ್ಕೆ ಟಚ್ ಮಾಡಿದೆ? ಚಲ್ಲಿರೋ ಜ್ಯೂಸ್ ಒರೆಸಿದ್ದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾರೆ. ಇನ್ನು ನನ್ನ ಕಾವೇರಿ ವಿಷಯ ಗೊತ್ತಾದ್ರೆ ಏನು ಗತಿ? ನಾನು ಬರೆಯೋ ಪೆನ್ ಕೂಡ ಯಾರು ಟಚ್ ಮಾಡೋ ಹಾಗಿಲ್ಲ. ಇನ್ನು ನನ್ನ ಲೈಫ್ ಲಾಂಗ್ ಸ್ಪೆಂಡ್ ಮಾಡಬೇಕಾಗಿರೋ ನನ್ನ ಪಾರ್ಟ್ನರ್ನ ಯಾರಾದರೂ ಟಚ್ ಮಾಡಿದ್ರೆ ನಾನು ಸುಮ್ಮನೆ ಇರ್ತೀನ? ನೋ ವೇ. ನನ್ನ ಪಾರ್ಟ್ನರ್ ತಂಟೆಗೆ ಯಾರಾದರೂ ಬಂದರೆ ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ವೃಂದಾ ಪ್ಲೀಸ್ ಲೀವ್ ಇಟ್. ಆಗಿದ್ದಾಗೋಯ್ತು. ಅವ್ರೇನು ಬೇಕು ಅಂತ ಟಚ್ ಮಾಡಿದ್ರ? ಜ್ಯೂಸ್ ಚಲ್ಲಿತ್ತು, ಅದನ್ನು ಒರ್ಸಕ್ಕೆ ಬಂದರು ಅಷ್ಟೇ ಅಲ್ವಾ? ಸ್ಟಾಪ್ ಇಟ್ ಅಗಸ್ತ್ಯ. ಕಾಂಟ್ ಟೋಲರೇಟ್ ಆಲ್ ದಿಸ್ ಥಿಂಗ್ಸ್. ನೀವು ನನ್ನೋರು, ನನಗೆ ಮಾತ್ರ ಸೇರಿದವರು. ವೃಂದಾ ಪ್ಲೀಸ್, ನಾನು ಇಲ್ಲೇ ಇದ್ದೀನಲ್ವಾ? ಜಸ್ಟ್ ಲೀವ್ ಇಟ್. ಪಬ್ಲಿಕ್ ಇದು, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ವಾಟ್ ಇಸ್ ದಿಸ್? ಆ್ಯಂಡ್ ನೀವು ನೋಡಿ, ಇದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಪ್ಲೀಸ್ ಮದುವೆಗೆ ಬನ್ನಿ. ಯಾರೂ ಬೇಜಾರಾಗಬೇಡಿ. ವೆರಿ ಸಾರಿ ಫಾರ್ ದಿಸ್. ವೃಂದಾ ಬನ್ನಿ. ವೃಂದಾ, ಒಂದ್ ನಿಮಿಷ. ನೋಡು ವೃಂದಾ, ಈಗಿನ ಕಾಲದಲ್ಲಿ ಹಾಗೆಲ್ಲ ಮದುವೆನ ಪೋಸ್ಟ್ಪೋನ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ. ಅದರಲ್ಲೂ ನೀನ್ ಬೇರೆ ತುಂಬಾ ಪೊಸೆಸಿವ್. ಅವನು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಮದುವೆ ಆದ್ಮೇಲೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಇದ್ದಿದ್ದೆ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಬೇಗ ಮದುವೆ ಮಾಡ್ಕೊ. ಇವ್ರು ನಿಜ ಹೇಳೋದು ಹೇಗೆ? ಇನ್ನೇನು ಅನಾಹುತ ಮಾಡ್ತಾರೋ? ವೃಂದಾ
ರಾಮದಾಸ್ ಓಡೋಣ. ದೊಡ್ಡಮ್ಮ ಸರ್, ಚಿಕ್ಕಮ್ಮ, ಮೇಡಮ್, ಸರ್ ಬನ್ನಿ. ನೋಡಿ ಯಾರು ಬಂದಿದ್ದಾರೆ ನೋಡಿ. ಕೂತ್ಕೊಳ್ಳಿ. ಬನ್ನಿ ಬನ್ನಿ. ನಮಸ್ಕಾರ. 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 ಡಿಸೈನ್ಸ್ ತಗೊಂಡ್ಬಂದಿದ್ದೀರಾ? ತಂದಿದ್ದೀನಿ ಅಮ್ಮ. ನೋಡಿ, ಇದರಲ್ಲಿ ನಿಮಗೆಲ್ಲ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ಥರ ಡಿಸೈನಲ್ಲಿ ನಿಮಗೆ ಬೇಕಾಗಿರೋ ಲೆಂತ್ ಮಾಡಿಕೊಡ್ತೀವಿ. ನಾಣಿ, ಎಲ್ರಿಗೂ ಕುಡಿಯೋದಕ್ಕೆ ಜ್ಯೂಸ್ ತಗೊಂಬ. ಸರಿ. ಅನಿತಾ, ಇದು ನೋಡು, ಇಷ್ಟ ಆಗತ್ತಾ? ಪರವಾಗಿಲ್ಲ ಮಾಮ್. ವಿವೇಕ್, ನೀನು ನೋಡು ಈ ಡಿಸೈನ್ ಹೇಗಿದೆ. ಅಷ್ಟೊಂದೇನು ಚೆನ್ನಾಗಿಲ್ಲ ಅನ್ಸುತ್ತೆ ನೀ. ಪರವಾಗಿಲ್ಲ, ಬೇರೆ ನೋಡೋಣವಾ? ಡೌಟ್ ಆಗಿದ್ದರೆ ಬೇಕಿದ್ರೆ ಪಕ್ಕಕ್ಕೆ ಇಟ್ಕೊಳ್ಳಿ, ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಫೈನಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ವಿವೇಕ್, ನೋಡು ಈ ಡಿಸೈನ್ ತುಂಬಾ ಸಿಂಪಲ್ ಆಗಿದೆ, ಆದರೆ ಎಲಿಗೆಂಟ್ ಆಗಿದೆ. ಇದನ್ನೇ ಶಾರ್ಟ್ ಲಿಸ್ಟ್ ಮಾಡೋಣವಾ? ನೈಸ್. ಹೇಗಿದ್ರು ಫೈನಲ್ ಆಗಿ ನಿನಗೆ ಇಷ್ಟ ಆಗೋದು ಇಂಪಾರ್ಟೆಂಟ್ ನೀ. ಯಾಕಂದ್ರೆ ನೀನು ತಾನೇ ಹಾಕೊಳ್ಳೋದು. ನೀನು ಯಾವ ಡಿಸೈಡ್ ಮಾಡ್ತೀವೋ ಅದನ್ನೇ ಇದು ಮಾಡೋಣ. ಕರೆಕ್ಟಾಗಿ ಹೇಳಿದೆ ವಿವೇಕ್. ಶಾಪಿಂಗ್ ಮಾಡೋದು ಇವರು, ನಮ್ಮ ಕೆಲಸ ಏನಿದ್ರು ಕಾರ್ ಸ್ವೈಪ್ ಮಾಡೋದು ಅಷ್ಟೇ. ಇದು ನೋಡು ಅನಿಕಾ, ಚೈನ್ ಡಿಸೈನು ಲೇಟೆಸ್ಟ್ ಆಗಿದೆ ಅನ್ಸುತ್ತೆ. ನೋಡು, ಚೆನ್ನಾಗಿದೆ. ಹೌದಾ ನಿಕಾ? ಆ ಡಿಸೈನ್ ನನಗೂ ಇಷ್ಟ ಆಯ್ತು. ನಿನಗೇನು ಅನ್ಸುತ್ತೆ ನೋಡು? ಅಜ್ಜಿ, ಡಿಸೈನ್ಸ್ ಚೆನ್ನಾಗೇ ಇದೆ, ಆದರೆ ನಂಗೆ ಇಷ್ಟೊಂದು ಡಿಸೈನ್ಸ್ ನೋಡ್ತಾ ಇದ್ರೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ. ಅನಿಕಾ, ಎಲ್ಲ ಒಟ್ಟಿಗೆ ನೋಡುವಾಗ ಹಾಗಾಗತ್ತೆ. ಫಸ್ಟ್ ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡ್ಕೊ, ಆಮೇಲೆ ಫೈನಲ್ ಮಾಡೋಣ. ಅದೇ ಇಸ್ ರೈಟ್. ಶಾರ್ಟ್ ಲಿಸ್ಟ್ ಮಾಡಿ ಇಲ್ಲೆಲ್ಲ ಪಕ್ಕಕ್ಕೆ ಇಟ್ಬಿಡು. ಈಗೇನು ಮಾಡಲಿ? ಹಾಂ, ಅದೇ ಸರಿ. ಅತ್ತೆ ಯಾಕೆ ಫೋಟೋ ತೆಗಿತಾ ಇದ್ದಾರೆ? ಅತ್ತೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕೂತ್ಕೊಳ್ಳಿ, ಸೆಲೆಕ್ಟ್ ಮಾಡೋಣ. ಹೌದಜ್ಜಿ, ನೀವು ಹಿರಿಯರು, ನಮ್ಗೆ ಯಾಕೋ ತುಂಬ ಕನ್ಫ್ಯೂಷನ್ ಆಗ್ತದೆ. ನೀವು ಸ್ವಲ್ಪ ಹೆಲ್ಪ್ ಮಾಡಿ. ಕೂತ್ಕೊಳ್ಳಿ. ಎಸ್ ಅಜ್ಜಿ, ನೀವೇ ಸೆಲೆಕ್ಟ್ ಮಾಡಿ. ಅನಿಕಾ, ಸ್ವಲ್ಪ ಇರಮ್ಮ. ನಾನೊಂದೆರಡು ತಗೊಂಡಿದ್ದೀನಿ, ಅದನ್ನ ಹೋಗಿ ನಿಮ್ಮ ತಾತನ ಹತ್ರ ತೋರಿಸ್ಬಿಟ್ಟು ಬರ್ತೀನಿ. ಆವಾಗಲೇ ನನಗೆ ಸಮಾಧಾನ ಆಗುತ್ತೆ. ಅಮ್ಮ, ಅಪ್ಪ ನೆನಪಾಯ್ತಾ? ಇದೇ ನಾನೇ. ಅಜ್ಜಿ ಹೀಗೆ ಹೋಗ್ಬಿಟ್ರು.
ಅಜ್ಜಿ ಹಾಗೇನೆ ವಿವೇಕ್, ಏನೇ ಕೆಲಸ ಮಾಡಬೇಕಾದ್ರೂ ಹೋಗಿ ತಾತನ ಫೋಟೋ ಮುಂದೆ ನಿಂತ್ಕೊಂಡು ಡಿಸೈಡ್ ಮಾಡ್ತಾರೆ. ಚೆನ್ನಾಗಿದೆಲ್ಲ, ಇದೆಲ್ಲ ನೋಡಿದ್ರೆ ಅವ್ರ ಬಾಂಡಿಂಗ್ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟ್ ವಿವೇಕ್. ನಮ್ಮ ಅಪ್ಪ ಅಮ್ಮ ಇಬ್ರು ಗಂಡ ಹೆಂಡತಿ ಥರ ಇರಲೇ ಇಲ್ಲ, ಭಾಳ ಒಳ್ಳೆ ಫ್ರೆಂಡ್ಸ್ ಥರ ಇದ್ರು. ಹೌದು ವಿವೇಕ್, ಅನಿಕಾ ಅಜ್ಜಿ ತಾತನ ಬಾಂಡಿಂಗ್ ನೋಡಿದಾಳೆ. ನೀವು ಹಾಗೆ ಇರಬೇಕು. ಹಾಗೇ ಇರ್ತೀವಿ ಸರ್. ವಿವೇಕ್, ವೃಂದನ್ಗೆ ವಿಡಿಯೋ ಕಾಲ್ ಮಾಡು, ಅವಳಿಗೂ ಡಿಸೈನ್ಸ್ ತೋರಿಸೋಣ. ಬೇಡ ನೀವು, ವೃಂದನ್ಗೆ ಈ ತಾಳಿ ಡಿಸೈನ್ಸ್ ಮೇಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅವಳು ಅಗಸ್ತ್ಯನ ಜೊತೆ ಆರಾಮಾಗಿದ್ದಾಳಲ್ಲ, ಡಿಸ್ಟರ್ಬ್ ಮಾಡೋದು ಬೇಡ ಅನ್ಕೊತೀನಿ. ಹೌದು ಅನಿಕಾ, ಅವರಿಬ್ಬರು ಅಪರೂಪಕ್ಕೆ ಹೊರಗೆ ಹೋಗಿದ್ದಾರೆ. ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು? ನೀನೇ ಸೆಲೆಕ್ಟ್ ಮಾಡ್ಕೋ. ಇದು ಮಾತ್ರ, ಇದು ಕರಿಮನೆದು ಇದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ